ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿರುವಂತಹ ಕಿಚನ್ ಟಿಪ್ಸ್ ತಿಳ್ಕೊಳ್ಳೋಣ ಬನ್ನಿ. ನಾವು ಮಂತ್ಲಿ ಒನ್ಸ್ ರೇಷನ್ ತರ್ತಿದ್ದೀವಿ. ಹಾಗೆ ದಾಲ್ಗಳನ್ನ ಈ ಥರ ನೋಡಿ ಎಂಡಾಗಿದೆ. ಇದಕ್ಕೆ ನಾವು ಹೊಸದು ತಂದು ಹಾಗೆ ನೀವು ಆ್ಯಡ್ ಮಾಡಬಾರ್ದು. ಸ್ವಲ್ಪ ಇರುವಾಗ ಅದನ್ನು ನೀವು ರಿಮೂವ್ ಮಾಡಬೇಕು. ಯಾಕಂದರೆ ಅದಕ್ಕೆ ಸಪ್ರೇಟ್ ಆದ ಎಕ್ಸ್ಪೈರಿ ಡೇಟ್ಸ್ ಇರುತ್ತಲ್ವಾ, ಬೇಗ ಹಾಳಾಗುತ್ತೆ. ಹಾಗಾಗಿ ಅದನ್ನು ಸಪ್ರೇಟ್ ತಗೊಂಡು ಆ ಬಾಕ್ಸನ್ನ ಒರೆಸ್ಕೊಂಡು ಮತ್ತೆ ಹೊಸದಾಗಿ ಇದನ್ನು ಹಾಕ್ಕೋಬೇಕು. ಈ ಥರ ಮಾಡೋದ್ರಿಂದ ದಾಲ್ ಯಾವಾಗಲೂ ಹಾಳಾಗಲ್ಲ. ಆಮೇಲೆ ನಿಮ್ಮ ಮನೇಲಿ ಬೇಳೆಗಳು ಕಾಳುಗಳು ಈ ಥರ ಹುಳ ಬರ್ತಿದೆ ಅಂದರೆ ಅವುಗಳನ್ನ ನೀವು ಹಾಗೆ ಸ್ಟೋರ್ ಮಾಡಬೇಡಿ. ಅದನ್ನು ತಂದು ಸ್ವಲ್ಪ ನೀವು ಈ ಥರ ಪ್ಯಾನಲ್ಲಿ ಹಾಕಿ ಸ್ವಲ್ಪ ಬೆಚ್ಚಗಾಗಷ್ಟು ಮಾಡಿಬಿಟ್ಟು ಅದನ್ನು ನೀವು ನಿಮ್ಮ ಕಂಟೈನರ್ಗೆ ಹಾಕಿ ಇಟ್ಕೊಳ್ಳಿ. ಸ್ವಲ್ಪ ಬೆಚ್ಚಗಾದರೆ ಸಾಕು. ಹಾಗೆ ನೀವು ಬೇಸಿಗೆಯಲ್ಲಿ ತೆಂಗಿನಕಾಯಿನ ಈ ಥರ ಇಡ್ತಾ ಇದ್ದೀರಾ, ಅದು ಸ್ವಲ್ಪ ದಿನಕ್ಕೆ ಬಿಸಿಗೆ ಈ ಥರ ಸೀಳಾಗುತ್ತೆ. ಈ ಥರ ನಿಮಗೆ ಸೀಳಾಗಬಾರ್ದು ಅಂದರೆ ಅದನ್ನು ನೀವು ಈ ಥರ ಸ್ವಲ್ಪ ನೀರಲ್ಲಿ ನೀವು ಅದನ್ನು ತೊಳೆದ್ಬಿಟ್ಟು, ಅದು ನೋಡಿ ಈ ಥರ ಜುಟ್ಟಿರುತ್ತಲ್ಲ ಆ ಪೋರ್ಷನಲ್ಲಿ ತೊಳಿಬೇಕು. ತೊಳೆದು ಅದನ್ನು ನೀವು ಸ್ಟೋರ್ ಮಾಡೋದ್ರಿಂದ ಈ ಥರ ಕ್ರ್ಯಾಕ್ ನಿಮಗೆ ಆಗೋದೇ ಇಲ್ಲ. ತಿಂಗಳುಗಟ್ಟಲೆ ನೀವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಇದನ್ನು ಇಡುವಾಗ ನೀವು ಸ್ಟ್ರೈಟಾಗಿ ಹೀಗೆ ಇಡಬೇಕು. ಕಾಯ್ದು ಜುಟ್ಟು ಈ ಥರ ಮೇಲೆ ಬಂದಿರಬೇಕು. ಈಗ ನಾವು ಸುವರ್ಣಗಡ್ಡೆ ತರ್ತೀವಿ ಅಂಗಡಿಯಿಂದ. ಇದಕ್ಕೆ ನಾವು ಎಲಿಫೆಂಟ್ ಫುಟ್ ಅಂತ ಹೇಳ್ತೀವಲ್ವ, ಅದನ್ನು ತರ್ತೀವಿ. ಇದನ್ನು ನೀವು ಕಟ್ ಮಾಡುವಾಗ ತುಂಬ ಕಷ್ಟ ಅನಿಸುತ್ತೆ. ಇದ್ರದ್ದು ಮೇಲ್ಗಡೆ ಸಿಪ್ಪೆನೂ ಕೂಡ ನೀವು ಹೀಗೆ ಚಾಕೋಲಿ ತೆಗಿತಾ ಇದ್ದರೆ ತುಂಬ ಟೈಮ್ ತೊಗೊಳುತ್ತೆ ಮತ್ತು ಸ್ವಲ್ಪ ಕಷ್ಟವೂ ಆಗುತ್ತೆ ತೆಗಿಲಿಕ್ಕೆ, ಈವನ್ನಾಗಿ ಬರಲ್ಲ. ಆಗ ನೀವೇನು ಮಾಡಬೇಕು, ಈ ಥರ ಪೀಲರ್ ಇರುತ್ತಲ್ಲ ಇದರಲ್ಲಿ ನೀವು ಈ ಥರ ತೆಗೆದ್ರೆ ತುಂಬ ನೀಟಾಗಿ ಮೇಲ್ಗಡೆ ಸಿಪ್ಪೆ ಪೀಲ್ ಆಗುತ್ತೆ. ಎಷ್ಟು ನೀಟಾಗಿ ಪೀಲ್ ಆಯಿತು ನೋಡಿ. ಹಾಗೆ ನೀವು ಇದನ್ನು ಕಟ್ ಮಾಡುವಾಗ ನಮಗೆ ಕೈ ತುಂಬ ತುರ್ಕೆ ಬಂದಂಗೆ ಅನಿಸುತ್ತೆ. ನಿಮಗೆ ಈ ಥರ ತುರ್ಕೆ ಬರಬಾರ್ದು ಅಂತಂದರೆ ಇದಕ್ಕೆ ನಾವು 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಕೈನ ಚೆನ್ನಾಗಿ ಎಲ್ಲ ಕಡೆನೂ ತಿಕ್ಕೋಬೇಕು. ಈ ಥರ ಆಯಿಲ್ ಅಪ್ಲೈ ಮಾಡ್ಕೋಬೇಕು ಕೈ ಫುಲ್ಲು. ಈಗ ನೀವು ಹೆಚ್ಚೋದ್ರಿಂದ ನಮಗೆ ಯಾವುದೇ ರೀತಿ ಕೈ ತುರ್ಕೆ ಬರೋಲ್ಲ. ಆರಾಮಾಗಿ ನೀವು ಇದನ್ನು ಹೆಚ್ಚಬಹುದು. ಈಗ ಬೆಳ್ಳುಳ್ಳಿ ಇದೆ. ನಮಗೆ ಇದನ್ನು ತುಂಬ ಕಷ್ಟ ಬಿಡಿಸ್ಲಿಕ್ಕೆ. ಇದನ್ನು ಒಂದೊಂದೇ ತೆಗೆದು ಈ ಥರ ಪೀಲ್ ಮಾಡುವಾಗ ತುಂಬ ಟೈಮ್ ತೊಗೊಳುತ್ತೆ. ಆದ್ದರಿಂದ ಇದಕ್ಕೊಂದು ಹೊಸ ಐಡಿಯಾ ಇದೆ. ಏನು ಮಾಡ್ಬೋದು ಅಂದರೆ, ಇದನ್ನು ನಾನು ಓವನ್ನಲ್ಲಿ ಒಂದು 14 ಸೆಕೆಂಡ್ಸ್ ಅಷ್ಟು ಇಟ್ಟಿದ್ದೀನಿ. 10 to 14 ಸೆಕೆಂಡ್ಸ್ ಇಟ್ಟರೆ ಸಾಕು. ನೋಡಿ ಎಷ್ಟು ಈಸಿಯಾಗಿ ಸ್ವಲ್ಪ ಬಿಸಿಯಾದಂಗೆ ಆಗುತ್ತೆ. ಅದು ಇಮಿಡಿಯೇಟ್ಲಿ ಈ ಥರ ಸಿಪ್ಪೆ ಬಂದುಬಿಡುತ್ತೆ. ತುಂಬಾ ಈಸಿಯಾಗಿ ನೀವು ರಿಮೂವ್ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ. ಫ್ರೆಂಡ್ಸ್, ನಿಮಗೆಲ್ಲ ಈ ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.